ದೆನ್ ಆ 5 ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಬರಬಹುದು ಅಂತ. 5 ಗ್ಯಾರಂಟಿ ಸ್ಕೀಮ್ಗಳ ಆ ಹೆಸರು ಮತ್ತು ಅದು ಯಾವುದು ಅಂತ ಆ ತರದ ಅಷ್ಟು ಸುಲಭದ ಪ್ರಶ್ನೆ ಬರೋದಿಲ್ಲ. ಬಂದ್ರೆ ಅದಕ್ಕೆ ಎಷ್ಟು ಬಜೆಟ್ ಕೊಟ್ಟಿದ್ರು, ಅದರಲ್ಲಿ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ ಅಂದ್ರೆ ನಂಬರ್ಸ್ ಹತ್ರ ಇರೋದಿಲ್ಲ, 10 ಟೈಮ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ತಿಳ್ಕೊಬೇಕು. ಎಲ್ಲರಿಗೂ ಗೊತ್ತಿದೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಇವೆಲ್ಲ ಸ್ಕೀಮ್ಸ್ ಯಾರಿಗೆ ಏನ್ ಬರುತ್ತೆ ಅಂತ. ಸೊ ಸ್ಪೆಸಿಫಿಕ್ಸ್ ಇಂಪಾರ್ಟೆಂಟು. ಹಾಗಾಗಿ 5 ಸ್ಕೀಮ್ಗಳ ಬಜೆಟಿನ ಎಷ್ಟು ದುಡ್ಡು ಗವರ್ನಮೆಂಟ್ ಪ್ರಕಾರ ಬಜೆಟ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಏನು ಅಂತ ಅಂದ್ರೆ 50,000, 52,000, 54,000, 55,000 ಗವರ್ನಮೆಂಟ್ ಹೇಳ್ತಾ ಇದೆ ಥ್ರೂ ದ 5 ಗ್ಯಾರಂಟಿ ಸ್ಕೀಮ್ಸ್ 52,000 ಕೋಟಿ ಜನರ ಕೈಯಲ್ಲಿ ಈ ವರ್ಷ ನಾವು ಕೈಗೆ ತಲುಪಿಸ್ತೀವಿ ಅಂತ. ಸೊ ಬಿ ಈಸ್ ರೈಟ್. 5 ಸ್ಕೀಮ್ಗಳು ಯಾವುದು ಅಂದ್ರೆ ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಹಾಗೂ ಅನ್ನಭಾಗ್ಯ ಸ್ಕೀಮ್ಗಳು. ಮುಂದಿನ ಪ್ರಶ್ನೆ, ಇದರಲ್ಲಿ ಯಾವುದು ಸರಿಯಾಗಿದೆ? ಕರೆಕ್ಟ್. ಯುವನಿಧಿ 2023 ಅಡಿಯಲ್ಲಿ 22-23 ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುವುದು. ಹೌದು. ಲಾಸ್ಟ್ ಇಯರ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಅವ್ರದ್ದು. ಲಾಸ್ಟ್ ಇಯರ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಏನಂತೀವಿ, ನಿರುದ್ಯೋಗ ಭತ್ಯೆ. 1 ಈಸ್ ಕರೆಕ್ಟ್. ಓಕೆ. ಎಷ್ಟು ಕೊಡ್ತಾರೆ ಅಂತ ಅಂದ್ರೆ ಡಿಗ್ರಿ ಹೋಲ್ಡರ್ಸ್ಗೆ 3,000 ರೂಪಾಯಿ, ಪದವಿ ಪಡೆದವರಿಗೆ, ಡಿಪ್ಲೊಮಾ ಪಡೆದವರಿಗೆ 2,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ 1 ಸರಿ ಆಗುತ್ತಿದ್ದಂತೆ ಈಗ ಡಿಗ್ರಿ ಪಡೆದವರಿಗೆ 3,000, ಪದವಿ ಪಡೆದವರಿಗೆ 3,000, ಡಿಪ್ಲೊಮಾ ಪಡೆದವರಿಗೆ ಎಷ್ಟು ಅಂತ ಅಂದ್ರೆ 1,500. ನಾನು ಆಗ್ಲೇ ಹೇಳಿದೆ ಯುವ ನಿಧಿ ಇದರ ಸ್ಕೀಮ್ಸ್ ಅಲ್ಲಿ ಬಹಳ ಸ್ಪೆಸಿಫಿಕ್ಸ್ ಗೊತ್ತಿರಬೇಕು. ಬರೀ ಇದು ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸು, ಇದು ಏನು ಯಾರು ಪಾಸ್ ಆಗಿದವ್ರಿಗೆ ಅಷ್ಟು ಡೀಟೇಲ್ಸ್ ಸಾಕಾಗೋದಿಲ್ಲ. ಸ್ವಲ್ಪ ಮೋರ್ ಡೆಪ್ತ್ ಬೇಕು. 2,000 ರೂಪೀಸ್ ಪರ್ ಮಂತ್. ಆಪ್ಷನ್ 1 ಈಸ್ ಕರೆಕ್ಟ್. ಇನ್ನೊಂದು ವಿಷಯ ಹೇಳಬೇಕು. ಈಗ ಲಾಸ್ಟ್ ಇಯರ್ 2022 ಇಂದ 23 ವರೆಗೂ 22-23 ಅಲ್ಲಿ ಗ್ರಾಜುಯೇಟ್ ಆಗಿರೋರು, ಓಕೆ, 6 ತಿಂಗಳು ಅನ್ಎಂಪ್ಲಾಯ್ಡ್ ಆಗಿರ್ಬೇಕು, ಆಯ್ತಾ. ಅದಾದ್ಮೇಲೆ 3,000 ರೂಪಾಯಿ ಪರ್ ತಿಂಗಳು ಬರ್ತಾ ಇದೆ ಅಲ್ಲ ಅಂತ ಎಂಪ್ಲಾಯ್ಮೆಂಟೇ ತಗೊಳ್ಳಿಲ್ಲ ಅಂದ್ರೆ ಎಷ್ಟು ವರ್ಷದವರೆಗೂ ಕೊಡ್ತಾರೆ? ಇದು ಗೊತ್ತಿರಬೇಕು. 2 ವರ್ಷದವರೆಗೂ ಕೊಡ್ತಾರೆ, 2 ಇಯರ್ಸ್ ವರೆಗೂ ಕೊಡ್ತಾರೆ. ಅನ್ನಭಾಗ್ಯ ಸ್ಕೀಮ್ ಕೆಳಗೆ ಏನು ಕೆಳಗಿನವುಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಪಾವತಿಸಲಾಗುವ ದುಡ್ಡೆಷ್ಟು ಅಂತ ಕೇಳ್ತಾ ಇದ್ದಾರೆ. ತಿಂಗಳಿಗೆ 170 ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೆಜಿಗೆ. ಸೊ ಬೇಸಿಕಲಿ 34 ರೂಪಾಯಿ ಕೆಜಿ ಅಕ್ಕಿಯ ಒಂದು ದರದಲ್ಲಿ, 35 ಕೆಜಿಯ ದರದಲ್ಲಿ 175 ರೂಪಾಯಿ, 34 ಕೆಜಿಯ ದರದಲ್ಲಿ 170 ರೂಪಾಯಿ ಪರ್ ಪರ್ಸನ್. ಇದು ಪರ್ ಪರ್ಸನ್. ಫಸ್ಟ್ ಆಪ್ಷನ್ ಇರೋದು ಪರ್ ಫ್ಯಾಮಿಲಿ, ಫೋರ್ತ್ ಆಪ್ಷನ್ ಇರೋದು ಪರ್ ಫ್ಯಾಮಿಲಿ. ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ, ಅನ್ನಭಾಗ್ಯ ಸ್ಕೀಮ್ ಏನಿದೆ ಎವ್ರಿ ಪರ್ಸನ್ಗೆ 170 ರೂಪಾಯಿಗಳನ್ನ ಕೊಡುತ್ತೆ. ಸೊ ಆಪ್ಷನ್ 3 170 ರೂಪಾಯಿ, 34 ರೂಪಾಯಿ ಪರ್ ಕೆಜಿ. ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿದ್ರೆ ನಿಮ್ಗೆ ಬರುತ್ತೆ. ರೈಟ್, ಸಿಂಪಲ್ ಕ್ವೆಶನ್ ಇದು. ಆದ್ರೆ ಪರ್ ಫ್ಯಾಮಿಲಿ ಪರ್ ಪರ್ಸನ್ ನೆನ್ಪಿಟ್ಕೋಬೇಕು. ದೆನ್ ಅನ್ನಭಾಗ್ಯದಲ್ಲಿ ಎಷ್ಟು ಜನರಿಗೆ ರಿಜಿಸ್ಟರ್ ಆಗಿದ್ದಾರೆ ಮತ್ತು ಎಷ್ಟು ವೆಚ್ಚ ಆಗಿದೆ, ಎಷ್ಟು ವೆಚ್ಚ ಎಕ್ಸ್ಪೆಕ್ಟೆಡ್ ಅನ್ನಭಾಗ್ಯ ಅಂತ ಕೇಳ್ತಾ ಇದ್ದಾರೆ. 4 ಕೋಟಿ, 5 ಕೋಟಿ, 7 ಕೋಟಿ, 7 ಕೋಟಿ, 4,595, 5,595, 6,595, 7,595. ಆಪ್ಷನ್ 1 4,595 crores, 4 crore ಬೆನಿಫಿಷರೀಸ್ಗೆ ಟ್ರಾನ್ಸ್ಫರ್ ಆಗಿದೆ ಅನ್ನಭಾಗ್ಯ ಸ್ಕೀಮ್ ಅಡಿ. ಯೋಜನೆಯಡಿ ಪಾವತಿಸುವ ಅಮೌಂಟು ರೂಪಾಯಿ 4,595 ಕೋಟಿ. ಕುಟುಂಬ ಸಾಫ್ಟ್ವೇರು ಈ 5 ಗ್ಯಾರಂಟಿಗಳಲ್ಲಿ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದೆ. ಸೊ ನೀವು ಗೆಸ್ ಮಾಡಬಹುದು.
ಶಕ್ತಿ ಸ್ಕೀಮು ಅಲ್ಲ, ಯಾಕಂದ್ರೆ ಕುಟುಂಬ ಅಂದ್ರೆ ಕುಟುಂಬ ಅನ್ನೋ ಒಂದು ಲಾಜಿಕ್ ಅಲ್ಲಿ ಇಟ್ಟಿರ್ತಾರೆ. ಸೊ ಶಕ್ತಿ ಸ್ಕೀಮು ಅಲ್ಲ, ಗೃಹಲಕ್ಷ್ಮಿ ಸ್ಕೀಮು ಅಲ್ಲ, ಗೃಹಲಕ್ಷ್ಮಿ ಇಂಡಿವಿಜುವಲ್ ವುಮೆನ್ಗೆ. ಗೈದರ್ ಇದು ಅನ್ನಭಾಗ್ಯ ಆಗಿರ್ಬೇಕಾದ್ ಆದ್ರೂ ಆಗಿರ್ಬೇಕು, ಗೃಹ ಜ್ಯೋತಿ ಆಗಿರ್ಬೇಕು, ಯಾಕಂದ್ರೆ ಇವೆರಡು ಫ್ಯಾಮಿಲಿ ಅಥವಾ ಒನ್ ಹೋಮಿಗೆ ರಿಲೇಟೆಡ್ ಸ್ಕೀಮ್ಸ್. ಸೊ ಇನ್ಫ್ಯಾಕ್ಟ್ ಸಾರಿ, ಲಾಜಿಕಲಿ ಇದಾಗಿದ್ದರೂ ಆ, ಕುಟುಂಬ ಯೋಜನೆಯು ಗೃಹಲಕ್ಷ್ಮಿ ಸ್ಕೀಮ್ಗೆ ಇರುವಂತದ್ದು. ಸಾರಿ, ಲಾಜಿಕಲಿ ಇದು ಸರಿಯಾಗಿದ್ದರೂ ಕುಟುಂಬ ಸ್ಕೀಮು ಗೃಹಲಕ್ಷ್ಮಿಯಲ್ಲಿ ಯೂಸ್ ಮಾಡುವಂತದ್ದು. ಎಷ್ಟು ಜನ ಮಹಿಳೆಯರಿಗೆ ನೋಂದಣಿ ಮಾಡೋದಕ್ಕೆ ಕುಟುಂಬ ಸ್ಕೀಮ್ ಯೂಸ್ ಆಗುತ್ತೆ? ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನನ್ನ ಗೃಹ ಜ್ಯೋತಿ ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು, ಸಾರಿ, ಗೃಹಲಕ್ಷ್ಮಿ ಇಸ್ ರೈಟ್ ಆನ್ಸರ್. ಸೊ ಯಾವುದು ಸರಿ? ಗೃಹಲಕ್ಷ್ಮಿ ಮಹಿಳೆಯರ ಆರ್ಥಿಕ ಸಬಲೀಕರಣ ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, 1 ಇಸ್ ಕರೆಕ್ಟ್, ಆರ್ಥಿಕ ಸಬಲೀಕರಣ. ಮತ್ತು ಇದು ರೂಪಾಯಿ 2,000ವನ್ನು ಪರ್ ತಿಂಗಳು ವುಮೆನ್ ಹೆಡ್ ಆಫ್ ಫ್ಯಾಮಿಲಿ, ಇಲ್ಲಿವರೆಗೂ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆದರೆ APL, BPL, AAY ರೇಷನ್ ಕಾರ್ಡುಗಳನ್ನು ಹೊಂದಿರುವ ಫ್ಯಾಮಿಲೀಸ್ಗೆ ಇದು ಸ್ಪೆಸಿಫಿಕ್ಸ್. ಅಂದ್ರೆ ಆ ಸ್ಕೀಮಿನ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಳೋದು. ಇದು ಯಾರಾದರೂ ಓಕೆನಾ? ಎಸ್, ಇದು ಯಾವ್ದಾದರೂ ಸ್ಕೀಮ್ ಕಾರ್ಡಿನವರಿದ್ದರೂ ಓಕೆ. ಸೊ ಇಲ್ಲಿ ನೋಡಬಹುದು ನೀವು, ಕುಟುಂಬ ಸಾಫ್ಟ್ವೇರ್ ಪ್ರಕಾರ ಇಷ್ಟು ಜನ ಬೆನಿಫಿಷಿಯರೀಸ್ ಎಲಿಜಿಬಲ್. APL, BPL, ಅಂತ್ಯೋದಯ ಅನ್ನ ಯೋಜನೆ, AAY ಅಂತ ಅಂದ್ರೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನಂತರ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಜನ ಮಹಿಳೆಯರು ಎನ್ರೋಲ್ ಆಗಿದ್ದಾರೆ? ಈ ನಂಬರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸ್ಕೀಮ್ಸಿನ ಎವ್ರಿ ಸ್ಕೀಮ್ ಅಲ್ಲಿ ಎಷ್ಟು ಜನ ತಲುಪ್ತಾ ಇದ್ದಾರೆ ಅನ್ನೋ ನಂಬರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಜನ ಇಲ್ಲಿ ನೋಡ್ಬೋದು, 1.17 crore, 2.17 crore ಇದೆ. ಸೊ ಎರಡರಲ್ಲಿ ಒಂದಾಗಿರ್ಬೇಕು. ಎಷ್ಟು ಕೋಟಿ ರೂಪಾಯಿ ಅಂತ ಕೇಳಿದರೆ 11,726 ಕೋಟಿ ರೂಪಾಯಿ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ ಇಷ್ಟು ಜನ ಮಹಿಳೆಯರಿಗೆ. ಆಪ್ಷನ್ 1. ಸೊ 11,000 ಕೋಟಿ 1.17 crore ವುಮೆನ್ಗೆ ಅಂತ ಆಗತ್ತೆ. ಸೊ ಮೂರು ಕ್ವೆಶನ್ ಸಮ್ಮರಿ ಸೊಲ್ಯೂಷನ್ ಇಲ್ಲಿದೆ. ದೆನ್ ಗೃಹಲಕ್ಷ್ಮಿ ಸ್ಕೀಮ್ಗೆ ಈ ವರ್ಷ ಬಜೆಟ್ ಅಲ್ಲಿ ಎಷ್ಟು ದುಡ್ಡು ಮೀಸಲಾಗಿದೆ? ಒನ್ ಆಫ್ ದ ಹೈಯೆಸ್ಟ್ ಅಮೌಂಟ್ಸ್ ಗೃಹಲಕ್ಷ್ಮಿ ಸ್ಕೀಮ್ಗೆ ಎಷ್ಟು ಇಡಲಾಗಿದೆ? 25,000, 26,000, 27,000, 28,000. 2024-25ರಲ್ಲಿ ರೂಪಾಯಿ 28,000 ಕೋಟಿ ನೀಡಲಾಗುತ್ತಿದೆ. ಈ ಹಣವು ಮಹಿಳೆಯರ ವಿವಿಧ ಆದಾಯ ಉತ್ಪಾದಿಸುವ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇದು ದಿನನಿತ್ಯದ ಮನೆಯ ಖರ್ಚಿಗೆ ಆರ್ಥಿಕ ಬೆಂಬಲವನ್ನು ಸಹ ನೀಡುತ್ತದೆ ಅಂತ ಬಜೆಟ್ ಅಲ್ಲಿ ವಿಶ್ಲೇಷಣೆ ಹಾಗೂ ಸಮರ್ಥನೆ ನೀಡಿದ್ದಾರೆ. ₹28,608 crores. ದೆನ್ ಈ ಸ್ಕೀಮ್ಸ್ ಗಳಲ್ಲಿ ಮೊದಲು ಇಂಪ್ಲಿಮೆಂಟ್ ಆದ ಸ್ಕೀಮ್ ಯಾವುದು? ಯಾವುದೇ ಗೊಂದಲ ಇಲ್ಲದೆ ಫಸ್ಟ್ ಇಂಪ್ಲಿಮೆಂಟ್ ಆದ ಸ್ಕೀಮ್ ಯಾವುದು? ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ. ಗೃಹ ಜ್ಯೋತಿಯಲ್ಲಿ ನಿಮ್ಗೆ ಗೊತ್ತಿದೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಯ್ತು. ಎಷ್ಟು ಯೂನಿಟ್, ಹೆಂಗೆ ಡಿಟರ್ಮೈನ್ ಮಾಡ್ತೀರಾ ಅಂತ, ಅದೆಲ್ಲ ಕಾಂಪ್ಲಿಕೇಶನ್ ಆಯ್ತು. ಅನ್ನಭಾಗ್ಯದಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇದ್ರೂನು ಇಷ್ಟು ಜನಕ್ಕೆ ಬರಬೇಕು, ಹಿಂಗೆ ಅದು ಬರಕ್ ಆಗಲ್ಲ ಅಂದಾಗ ಸರಿ, ಅದಾದ್ಮೇಲೆ ಏನ್ ಮಾಡ್ಬೇಕು? ಅನ್ನಭಾಗ್ಯ ಆಯ್ತು, ದುಡ್ಡು ಕೊಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೋಚ್ ಮಾಡಿ ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ದುಡ್ಡು ಕೊಡಬೇಕು. ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಆಯ್ತು. ಗೃಹಲಕ್ಷ್ಮಿಯಲ್ಲಿ ಹೆಂಗೆ ಡಿಟರ್ಮೈನ್ ಮಾಡ್ತೀರಾ? ಅತ್ತೆ ಸೊಸೆ ಇರಬೇಕಾದ್ರೆ ಯಾರಿಗೆ ದುಡ್ಡು ಕೊಡ್ತೀರಾ ಅನ್ನೋದೆಲ್ಲ ಕಾಂಪ್ಲಿಕೇಶನ್ ಇತ್ತು. ಸೊ ಅದಕ್ಕೆ ಲೇಟ್ ಆಯ್ತು. ಫ್ರೀ ಬಸ್ ಟ್ರಾವೆಲ್ ಫಸ್ಟ್ ಸ್ಕೀಮು ಫಾರ್ ವಿತಿನ್ ಅ ಮಂತ್ ಆಫ್ ಅಸ್ಯೂಮಿಂಗ್ ಪವರ್ಸ್. ಬಜೆಟ್ ಅಲ್ಲೇ ಹೇಳಿದ್ದಾರೆ, ಯಾವುದೇ ಗೊಂದಲ ಇಲ್ಲ. ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟು ನಾವು ಬಂದ 1 ತಿಂಗಳಿಗೆ ಒಳಗೆ ಜಾರಿಯಾದ ಮೊದಲ ಖಾತರಿ ಯೋಜನೆ ಶಕ್ತಿ. ಶಕ್ತಿ ಸ್ಕೀಮು ಯಾರ್ಯಾರನ್ನ ಕವರ್ ಮಾಡುತ್ತೆ? ವುಮೆನ್ನು, ಗರ್ಲ್ ಸ್ಟೂಡೆಂಟ್ಸು, ಜೆಂಡರ್ ಮೈನಾರಿಟೀಸ್. ವುಮೆನ್ನು, ಗರ್ಲ್ ಸ್ಟೂಡೆಂಟ್ಸು ಗೆಸ್ ಮಾಡ್ತೀವಿ. ಜೆಂಡರ್ ಮೈನಾರಿಟೀಸ್ ಇದಾರಾ ಇಲ್ವಾ? ನಾನಾಗ್ಲೇ ಹೇಳ್ದೆ ಸ್ಕೀಮ್ಸಿನ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು ಅಂತ. ಎಸ್, ಜೆಂಡರ್ ಮೈನಾರಿಟೀಸ್ ಕೂಡ ಇದ್ದಾರೆ. ಅಂದರೆ ಲಿಂಗ ಅಲ್ಪಸಂಖ್ಯಾತರು ಅಂತ ಏನ್ ಹೇಳ್ತೀವಿ, ನಾವು ಆಗ್ಲೇ ಹೇಳ್ದಂಗೆ
LGBTQIA+. ಇದು KSRTC ಮತ್ತು BMTC ಯಲ್ಲಿ ಮಾತ್ರ ಅನ್ವಯವಾಗುತ್ತೆ. KSRTC BMTC ಅಂದ್ರೆ ನಾವೇನು ಅನ್ಕೊಂತೀವಿ ನಮ್ಮ ಮೈಂಡ್ ಅಲ್ಲಿ, ಓಕೆ ಮೆಟ್ರೋ ಟ್ರೈನ್ಸು ಇದರಲ್ಲೆಲ್ಲ ಅನ್ವಯ ಆಗಲ್ಲ ಅಂತ. ಇನ್ಫ್ಯಾಕ್ಟ್ 2 ಈಸ್ ರಾಂಗ್. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ BMTC KSRTC ಬಿಟ್ಟು NWKRTC ಮತ್ತು ಕಲ್ಯಾಣ ಕರ್ನಾಟಕ RTC ಅಂತನೂ 2 ಕಾರ್ಪೊರೇಷನ್ಗಳಿದೆ. ಆ ಬಸ್ಸಿಗೂ ಎಲ್ಲ ಅನ್ವಯ ಆಗತ್ತೆ. ಸೊ ಇದು ಈ 4ಕ್ಕೆ ಅನ್ವಯಿಸುತ್ತದೆ. ಸೊ 2 ಈಸ್ ರಾಂಗ್, 1 ಈಸ್ ಕರೆಕ್ಟ್. ಕವರ್ಸ್ ಜೆಂಡರ್ ಮೈನಾರಿಟಿ ಸ್ಕೀಮ್. ದೆನ್ ಶಕ್ತಿ ಸ್ಕೀಮ್ ಅಡಿ 155 ಕೋಟಿಗೂ ಹೆಚ್ಚು ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣ ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. 155 crore ವುಮೆನ್ ಕಮ್ಯೂಟರ್ಸ್. ಏನಪ್ಪಾ ಇದು ನಂಬರ್ ಇದು ದೊಡ್ಡದೆ. 130 crore ವುಮೆನ್ ಅಷ್ಟೇ ಅಲ್ವಾ? 130 crore ಜನ ಇಡೀ ಭಾರತದಲ್ಲೇ 130 crore ಇರುವುದು ಅಂತ ಅನ್ಸುತ್ತೆ. ಆದ್ರೆ ಅದು ಲಾಜಿಕ್ ಅಲ್ಲ. ಒಬ್ಬ ಪರ್ಸನ್ ಒಂದು ಸತೆ ಟ್ರಾವೆಲ್ ಮಾಡಿದರೆ ಅದು 1 ಅಂತ ಕೌಂಟ್ ಆಗತ್ತೆ. ಅದೇ ರೀತಿ ಆ ಪರ್ಸನ್ ಎಷ್ಟು ಸತೆ ಟ್ರಾವೆಲ್ ಮಾಡಿದರೆ ಅದಿಷ್ಟು ಕಮ್ಯೂಟರ್ಸ್ ನ ಕನ್ಕ್ಲೂಡ್ ಮಾಡಿರೋದು, ಆಡ್ ಮಾಡಿರೋದು. ಸೊ ಬರೀ ಇಂಟ್ರೊಡ್ಯೂಸ್ ಆಗಿ ಬಜೆಟ್ ಡೇ ವರ್ಗೂ ಇಷ್ಟು ಸತೆ ಫ್ರೀ ಟ್ರಾವೆಲ್, ಇಷ್ಟು ಫ್ರೀ ಜರ್ನಿಗಳಾಗಿದ್ದಾವೆ. ಇದು ಸರಿ. ಆಪ್ಷನ್ 1 ಈಸ್ ಕರೆಕ್ಟ್. 1 ಈಸ್ ಕರೆಕ್ಟ್. ಅಷ್ಟು ಕ್ರೋರ್ ಜನ ಟ್ರಾವೆಲ್ ಮಾಡಿದ್ದಾರೆ. ಶಕ್ತಿ ಸ್ಕೀಮ್ 3,000 ಕೋಟಿ ಕೊಡಲಾಗಿದೆ. ಎಸ್, 2 ಇಸ್ ಆಲ್ಸೋ ಕರೆಕ್ಟ್. 3,000 ಕೋಟಿ. ನಾನು ಆಗ್ಲೇ ಹೇಳಿದೆ, ಗೃಹಲಕ್ಷ್ಮಿ ಏನು 2,000 ಪರ್ ಡೇ ಪರ್ ಮಂತ್ ಕೊಡ್ತಾರಲ್ವಾ, ಅದರದ್ದು ಟಾರ್ಗೆಟ್ ಈಸ್ ವೆರಿ ಹೈ. 28,000 ಕೋಟಿ ಇದೆ ಅದು, 2,000 ಪರ್ ಡೇ ಪರ್ ಮಂತ್ ಕೊಡುವಂಥದ್ದು. ಇದು 3,000 ಕೋಟಿ. ಗೃಹ ಜ್ಯೋತಿ ಅಡಿ ಎಷ್ಟು ಜನ ಡೊಮೆಸ್ಟಿಕ್ ಮನೆಗಳು ರಿಜಿಸ್ಟರ್ ಆಗಿದ್ದಾವೆ? ನೀವು ನೋಡಬಹುದು, ಗೃಹ ಜ್ಯೋತಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಬಹಳಷ್ಟು ನ್ಯೂಸ್ ಅಲ್ಲಿ ಇತ್ತು, ಹೇಗೆ ರಿಜಿಸ್ಟರ್ ಆಗ್ಬೇಕು, ನಮ್ಗೆ ಬಹಳ ಜನ ಕ್ಯೂ ಅಲ್ಲಿ ನಿಂತಿದ್ದೀವಿ, ನಾವು ಬಂದಿಲ್ಲ ಅಂತ ಎಲ್ಲ. ಫೈನಲಿ ಎಷ್ಟು ಮನೆಗಳು ರಿಜಿಸ್ಟರ್ ಆಗಿದೆ? ಪ್ಯೂರ್ ನಂಬರ್ ಕ್ವೆಶನ್ ಗೊತ್ತಿರಬೇಕು ಎಲ್ಲ ಬೆನಿಫಿಷರೀಸ್. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ 155 crore ಬಿಗ್ ನಂಬರ್. ಸೊ 1.65 crore, 1.45753565 is right answer.